ಸೊ ಇಲ್ಲಿ ನೋಡ್ರಿ, ಲಿಕ್ವಿಡ್ಸ್ ಆರ್ ಕಂಪ್ರೆಸಿಬಲ್ ಅಂತ ಕೊಟ್ಟಾರ. ಸೊ ಲಿಕ್ವಿಡ್ಸ್ ಆರ್ ಇನ್ಕಂಪ್ರೆಸಿಬಲ್ ಆ್ಯಕ್ಚುಲಿ. ಓಕೆ, ಇಲ್ಲಿನೊಂದು ನೋಡ್ರಿ, ಹಿಕಪ್ಸ್ ಟಾಪಿಕ್ ಹೆಡ್ಡಿಂಗ್ ಐತಿ. ಹಿಕಪ್ಸ್ ಅಂದ್ರೆ ಬಿಕ್ಕತ್ತುದು. ಕೆಳಗೆ ಟಾಪಿಕ್ ಇರೋದು ಆಸ್ಪಿರೇಷನ್ ಬಗ್ಗೆ. ಆಸ್ಪಿರೇಷನ್ ಅಂತಂದ್ರೆ ನೆತ್ತಿಗಿರೋದು. ಫುಡ್ ಪಾರ್ಟಿಕಲ್ ಯಾವಾಗ ನಮ್ದು ಟ್ರಿಕೆ ಒಳಗೆ ಹೋಗತ್ತಲ್ಲ, ಸೊ ಒಂದು ರಿಫ್ಲೆಕ್ಸ್ ಬರ್ತು, ಕೆಮ್ತೀವಿ, ಸೊ ಅದು ನೆತ್ತಿಗಿರೋದು. ಓಕೆ, ಅದನ್ನು ಕೊಟ್ಟಾರ. ಸೊ ಹೆಡ್ಡಿಂಗಿಗೆ ಆಮೇಲೆ ಟಾಪಿಕ್ಕಿಗೆ ಮ್ಯಾಚಿಂಗ್ ಇಲ್ಲ. ಇನ್ನೊಂದು ಸಬ್ಲಿಮೇಷನ್ನ ಡೆಪೋಸಿಷನ್ ಡಯಾಗ್ರಾಮ್ ಕೊಟ್ಟಾರ. ಸೊ ಇಂಥವು ಭಾಳ ಅದಾವೆ. ಸೊ ಇಲ್ಲಿ ಪ್ರಾಬ್ಲಮ್ ಏನಪ್ಪ ಅಂದರೆ, ಯಾವಾಗ ನಾನು ಸ್ಟೂಡೆಂಟ್ಸಿಗೆ ಇದು ತಪ್ಪೈತಿ ಬೇರೆ ಬರ್ಕೋರಿ ಅಂತ ಹೇಳಕ್ಕೆ ಹೋಗ್ತೀನಲ್ಲ, ಸೊ ಅವಾಗ ಏನಂತಾರೆ, ಸರ್ ಟೆಕ್ಸ್ಟ್ ಬುಕ್ಸ್ನಾಗೂ ಹಂಗೆ ಕೊಟ್ಟಾರ, ನಮ್ಮ ಟೀಚರ್ಸು ಹಂಗೆ ಬರೆದ್ರೆ ಮಾರ್ಕ್ಸ್ ಕೊಡ್ತೀನಿ ಅಂತಾರೆ. ಅಲ್ಲಿ ಚಾಲು ಆಕೈತೆ ಪ್ರಾಬ್ಲಮ್. ಸೊ ಯಾಕಂದ್ರೆ ನಾನು ಟೀಚರ್, ಅವರು ಟೀಚರ್. ಸೊ ಈಗ ನಾ ಹೇಳಿದ್ದು ಬರೆದ್ರೆ ಮಾರ್ಕ್ಸ್ ಬರೋಂಗಿಲ್ಲ. ಓಕೆ, ಅವ್ರು ಹೇಳಿದ್ದು ಬರೆದ್ರೆ ತಪ್ಪೈತಿ, ಮಾರ್ಕ್ಸ್ ಬರ್ತಾವೆ. ಸೊ ನಾ ಎಲ್ಲ ಕಡೆ ಆಕೈತೆ ಅಂತ ಹೇಳಕತ್ತಿಲ್ಲ. ಥಿಂಗ್ ಈಸ್ ದಟ್ ಇಲ್ಲೇ ಆ ಥರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರ್ತೈತಿ. ಟೆಕ್ಸ್ಟ್ ಬುಕ್ಸ್ನಾಗ ತಪ್ಪು ಕೊಡೋದು ಇಟ್ಸ್ ನಾಟ್ ಅ ನ್ಯೂ ಥಿಂಗ್, ಅದೇ ಹೊಸದೇನಲ್ಲ. ಯಾಕಂದ್ರೆ ಇವನ್ MBBS ಟೆಕ್ಸ್ಟ್ ಬುಕ್ನಾಗೂ ತಪ್ಪು ಕೊಟ್ಟಿರ್ತಾರೆ, ಇಂಜಿನಿಯರಿಂಗ್ ಟೆಕ್ಸ್ಟ್ ಬುಕ್ಸ್ನಾಗೂ ತಪ್ಪು ಕೊಟ್ಟಿರ್ತಾರೆ. ಸೊ ಬಟ್ ಅದನ್ನು ತಪ್ಪು ಕಲ್ಸ್ಕೋತ ಹೋಗೋದೈತಲ್ಲ, ದಟ್ಸ್ ಅ ಪ್ರಾಬ್ಲಮ್. ಓಕೆ, ನಾ ಏನು ಹೇಳೋದಪ್ಪ ಅಂತಂದ್ರೆ, ಈ ಥರ ವಾಟ್ ವಿ ಶುಡ್ ಡೂ ಇಸ್ ದಟ್ ಥರೋಲಿ ಪ್ರಿಪೇರ್ ಆಗಿ ಕ್ಲಾಸ್ ಮಾಡೋದು ಫಾರ್ ಬೆಟರ್ ಅಂತೀನಿ.